ಗಂಡ ಎಲ್ಗೆ ಹೋದ್ನಪ್ಪ, ಎಲ್ಗೂ ಹೋಗ್ಬೇಡ ಇಲ್ಲೇ ಇರು ಅಂತನ ಹೇಳಿದ್ದೀನಿ. ಹೇಳತ್ತ ಏನು ಮನುಷ್ಯನೋ ಏನೋ. ಆ ಮುದುಕಿ ಸತ್ತಿದೆ, ಇವನು ಇಲ್ಲೇ ಇರೋನು ಅನ್ಸುತ್ತೆ. ಇಲ್ಲೇ ಇರ್ತೀನಿ ನಾನು, ಇನ್ಮೇಲೆ ಎಲ್ಗೂ ಹೋಗಲ್ಲ, ಇಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ, ಏನೋ ನನ್ನ ಕುಲಿಪಲ್ಲಿನ ನಿನ್ ಜೊತೆಗೆ ನಾನು ಬರ್ತೀನಿ ಅಂತ ಹೇಳಿದ್ದ. ನಾನು ಖುಷಿಯಾಗಿದ್ದೆ. ಈ ಮುದುಕಿನೂ ತಲೆಗಿಳು, ಅವಳ ನೆಕ್ಲೆಸ್ಸು ನನಗೆ ಸಿಗುತ್ತೆ, ನನ್ನ ಗಂಡನೂ ನನ್ನ ಜೊತೆಗೆ ಇರ್ತಾನೆ ಅಂತಾನ. ಆದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲಪ್ಪ. ಆ ಮುದುಕಿ ಮತ್ತೆ ಬದುಕು ಬಂದು, ಅಯ್ಯೋ ಮತ್ತೆ ಅದು ಯಾವಾಗ ಸಾಯ್ತಾಳೋ ಏನ್ ಸುಡ್ಗಾಡೋ ಒಂದು ಗೊತ್ತಿಲ್ಲ. ನನ್ನ ಗಂಡನಾದ್ರೂ ಎಲ್ಲಿಗೆ ಹೋದ್ನೋ ಏನೋ. ಅಯ್ಯೋ ಅಯ್ಯಪ್ಪಗೆ ಒಂದೀಟು ಚಿಂತೆ ಇಲ್ಲ. ಮನೆ ಮಕ್ಕಳು ಇಲ್ಲ ಬಿಡು, ಹೆಂಡತಿ ಮನೆ ಅಂತ ಚಿಂತೆನೇ ಇಲ್ಲ. ದುಡ್ಡು ತಂದ್ರೆ ಸೀದನ ಅವನ ಅಮ್ಮನ ಕೈ ಕೊಟ್ಟು ಹೋಗ್ಬಿಡ್ತಾನ. ಅದು ಎಲ್ಲಿಗೆ ಹೋಗ್ತಾನೋ ಏನ್ ಸುಡ್ಗಾಡೋ ಗೊತ್ತಿಲ್ಲ. ಇನ್ಮೇಲೆ ನನ್ನ ಗಂಡ ದುಡಿಯೋದೆಲ್ಲ ನಾನು ಇಕ್ಕೇಬೇಕು. ಈ ಮುದುಕಿ ಸಾಯಲ್ಲ, ನಾನ್ ಸಾಯ್ತಾಳೆ, ಈ ಮನೆ ಯಜಮಾನಿಕೆ ನನಗೆ ಸಿಗುತ್ತೆ ಅಂತಾನ ನಾನ್ ಕಾಯ್ತಾ ಕುಂತಿದ್ರೆ ನಾನೇ ಸಾಯ್ತೀನಿ ಹೊರತು ಅವಳಂತೂ ಸಾಯಲ್ಲ. ಇನ್ಮೇಲೆ ನಾನು ಈ ಮನೆ ಯಜಮಾನಿ, ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಯಾರಾದ್ರೂ ಅಲ್ಲ ಅಂತ ಹೇಳಿ ನೋಡೋಣ. ಎಲ್ಲ ಇವಳ ನೋಡ್ದ, ಈ ಮನೆ ಯಜಮಾನಿ ಇವಳಂತೆ. ಇವಳು ನಾನು ಸತ್ತೆ ಈ ಮನೆ ಯಜಮಾನಿಕೆ ಬರುತ್ತೆ ಅಂತನ ಖುಷಿಯಾಗಿದ್ಲೇನು. ನಾನು ಎದ್ದು ಕುಕ್ಕಣ್ಣಲ್ಲ, ಅದಕ್ಕೆ ಈಗ ಒಟ್ಟ ಅಂತ ಬಡ್ಕೊಂತ ಇದ್ದಾಳೆ. ಇರು ಹೇಳ್ತೀನಿ. ಏನಮ್ಮ ಈ ಮನೆಗೆ ಯಜಮಾನ್ರಿ ಯಾರು? ಯಜಮಾನಿ ಯಾರಮ್ಮ? ನಾನೇ ಯಜಮಾನಿ. ಅತ್ತಿ ನೀನಾ? ಯಾವಾಗ ಬಂದತ್ತೆ? ಅದು ನಾನೇನೆ. ಏನೇ ನೀನಾ ಯಜಮಾನಿ ಈ ಮನೆಗೆ? ನನ್ನ ಮಗ ದುಡ್ಡು ನಿನ್ ಕೈಗೆ ತಂದು ಕೊಡ್ಬೇಕಾ? ದುಡ್ಡೆಲ್ಲನಾ? ಅಯ್ಯೋ ಅತ್ತೆ, ನಾನು ಹಂಗೆ ಹೇಳ್ತಿರ್ಲಿಲ್ಲ. ಅದು ನೀವಿಲ್ದೇ ಇದ್ದಾಗ ನಾನು ಈ ಯಜಮಾನಿ ಆಗಿರ್ತೀನಿ. ಈ ಮನೆಗೆ ನೀವೇ ಯಜಮಾನಿ, ನೀವೇ ಅಲ್ವಾ ಈ ಮನೆಗೆ ಹಿರಿಯರು. ನೀವಿದ್ದಂಗೆ ನಾನು ಯಜಮಾನಿಕೆ ತಮಕಾಗತ್ತಾ ಹೇಳ್ರಿ? ನಾಟಕಗಾತಿ ಕಣೆ ನೀನು. ಉಸಿರು ಬಳ್ಳಿ ಹಂಗೆ ಬಣ್ಣ ಬದಲಾಯಿಸ್ಬಿಡ್ತೀಯ ಅಲ್ವೇ? ನೋಡ್ದ ಹಿಂಗಿದ್ದಿದ್ದ ದೋಸೆನ ಮಡ್ಚಾಕ್ಬಿಟ್ಲು ಹಿಂಗೆ ನಾನು ನೋಡ್ತಿದ್ದಂಗೆನೆ. ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ನನಗೆ ಗೊತ್ತಿಲ್ವಾ ನಿನ್ ಬುದ್ಧಿ? ನಿನ್ ಕಣ್ಣೆಲ್ಲನ ನನ್ನ ಮಡವೆ ಮೇಲೆ ಐತೆ. ನನಗೆ ಗೊತ್ತಿಲ್ವಾ ಅಂತ ಕೇಳುತ್ತೆ. ಗೊತ್ತಿದ ಮೇಲೆ ನನ್ನ ಆಸೆ ನೆರವೇರಿಸಬೇಕು ಅನ್ನೋದು ಗೊತ್ತಾಗಲ್ವ ಈ ಮುತ್ತಿಗೆ? ನೀ ಎಷ್ಟು ದಿನ ಅಂತ ಹೇಳಿ ಯಜಮಾನಿಕೆ ಮಾಡಬೇಕು ಅಂತ ಅನ್ಕೊಂಡಿತ್ತು. ಏನು ಸುಡ್ಗಾಡು. ನಾನು ಅವತ್ತೆಷ್ಟು ಖುಷಿಯಾಗಿದ್ದೆ, ಆದರೆ ವಿಧಿನೇ ಬೇರೆ ಇತ್ತು. ನೀನವತ್ತು ಅಳ್ತಾ ಇದ್ದಿದ್ದು ಕಣ್ಣೀರು ಹಾಕೊಂಡು. ನಾನು ಸತ್ತೋದೆ ಅಂತ ಅಲ್ಲ, ನೀನು ಹಂಗೆ ತುಂಬ ಖುಷಿ ಆಗ್ತಿತ್ತು ನಾನು ಸತ್ನಲ್ಲ, ನನ್ನ ಒಡವೆ ಗಿಡ ಎಲ್ಲ ಸಿಗುತ್ತೆ, ಈ ಯಜಮಾನಿ ಸಿಗುತ್ತೆ, ಈ ಮನೆ ಯಜಮಾನಿಕೆ ಸಿಗುತ್ತೆ ಅಂತ ನಾ ಖುಷಿಯಾಗಿದ್ದು ಕಣ್ಣೀರು ಹಾಕ್ತಿದ್ದೆ ಅಷ್ಟೇನೆ. ನಾನು ಸತ್ತಿದ್ಕೆ ನೀನು ಅಳ್ತಿರ್ಲಿಲ್ಲ. ನನಗೆ ಗೊತ್ತಿಲ್ವಾ? ಅಯ್ಯೋ ಅತ್ತೆ, ಇಲ್ಲ ನಿಜವಾಗ್ಲೂ ನನಗೆ ನೀವು ಸತ್ತಿದ್ಕೆ ತುಂಬಾ ಬೇಜಾರಾಗಿತ್ತು ಅತ್ತೆ. ಅದಕ್ಕೆ ನನ್ನ ಕೈ ಕಾಲೇ ಆಡ್ತಾ ಇರ್ಲಿಲ್ಲ. ಸದ್ಯ ನೀವು ಬದುಕು ಬಂದ್ರಲ್ಲ, ತುಂಬಾ ಖುಷಿ ಆಯ್ತು. ನೀವು ಇನ್ನೂ 100 ವರ್ಷ ಚೆನ್ನಾಗಿರ್ಬೇಕು ಅತ್ತೆ, ಅದೇ ನನ್ನ ಆಸೆ. ಅಲ್ಲೇ ಏನ್ ನಾಟಕ ಮಾಡ್ತೀಯ? ಹೋಗಿ ಒಂದಿಟ್ಟು ಒಂಬಕ್ಕಿಕ್ಕೆ ಬರೋದು. ಎಲ್ಗೋದ ಅವನು? ಅವನೆಲ್ಗೋದ ಮಲ್ಲ? ಎಲ್ಗೋದ್ನಿ ಅವನು? ನನ್ಗೇನ್ ಗೊತ್ತು ಎಲ್ಗೋದ ಅಂದ್ರೆ? ನಾನು ಕೇಳಿಬಿಟ್ಟು ಈಗ ಕೇಳಿಬಿಟ್ಟು ಹೋಗ್ತಾನ ನಿನ್ ಮಗ. ಎಲ್ಗಾನ ಹೋಗಂಗಿದ್ರೆ ಕಟ್ಕೊಂಬಂದಿದ್ದೀನಲ್ಲ, ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಜೊತೆಗೆ ಇರಬೇಕು ಅನ್ನೋದು ಒಂದೀಟು ಬುದ್ಧಿ ಇಲ್ಲ. ನೀನು ನೆಟ್ಟಿಗೆ ಬುದ್ಧಿ ಕಲ್ಸಿದ್ರೆ ತಾನೆ ನಿನ್ ಮಗ. ಹೆಂಡತಿ ಐದಾಳೆ, ಅವಳಿಗೂ ಹೇಳಿ ಹೋಗ್ಬೇಕು, ಎಲ್ಗಾನ ಹೋದ್ರೆ ಇಂತ ಹೋಗ್ತೀನಿ ಬಿಡ್ತೀನಿ ಅಂತಾನ, ಅವಳಿಗೇನ ಬೇಕು ಅಂದ್ರೆ ತಂದು ಕೊಡ್ತೀನಿ ಅಂತದೇನು ಇಲ್ಲ. ನಾನು ಕೇಳಿದ್ರೆ ನನಗೇನು ಗೊತ್ತೈತೆ? ಹುಡುಕೊಂಡು ಹೋಗು. ಆಯ್ತು ಕಣೆ, ಹೋಗ್ತೀನಿ. ನನಗೆ ಸಾಕಾಗ್ಬಿಟ್ಟೈತೆ, ಹೊಲ್ ಕಡೆಗೆ ಹೋಗಿ ಬಂದಲ್ಲ, ಸುಸ್ತಾದಂಗೆ ಐತೆ, ಮನೆ ಕಂತೀನಿ. ಆಮೇಲೆ ಬಿಡು ಹೊಂತೀನಿ. ಈಗ ಸದ್ಯಕ್ಕೆ ಏನು ಹೊಟ್ಟೆ ಹಸ್ತಿಲ್ಲ. ಏನು ಅಡುಗೆ ಮಾಡಿದ್ಯಾ? ಅಡುಗೆ ಏನಿಲ್ಲ, ಅರ್ಧಾಂಬ್ರ ಮಾಡಿದ್ದೀನಿ. ಅರ್ಧಾಂಬ್ರನು ಅನ್ನ ಮಾಡಿದ್ದೀನಿ. ಉಮ್ಮಂಗಿದ್ರೆ ಉಣ್ಣು. ಅಯ್ಯಪ್ಪ ಎಲ್ಗೋದ್ನೋ ಏನೋ ಗೊತ್ತಿಲ್ಲ. ಹೋಗು ಮನಿಕ ಹೋಗಿ. ನಿನ್ಗೆ ಯಾವಾಗಲೂ ಅದೇ ಅರ್ಧಾಂಬ್ರ ಬಸ್ಸಾರು ಇಷ್ಟೇನೆ. ಯಾತ ನಾನು ಕೋಳಿ ಸಾರ ಕುರಿ ಸಾರ ಯಾತ ಮಾಡೋಣ ನಮ್ಮಂಗಿಲ್ಲ. ಇವತ್ತಿಗೆ ಕೋಳಿ ಸಾರು ಕುರಿ ಸಾರು ಬೇಕಂತೆ. ಕೋಳಿ ತರಕ್ಕೆ ಕುರಿ ಮಾಂಸ ತರಕ್ಕೆ ದುಡ್ಡು ಬೇಡವಾ? ದುಡ್ಡು ಕೊಡಬೇಕು, ಮಾಡಿಕ್ತೀನಿ. ನನ್ನ ಕೈಗೆ ದುಡ್ಡು ಕೊಟ್ಟು ನನ್ನ ಕೈ ಯಜಮಾನಿಕೆ ಮಾಡಮ್ಮ ಅಂತಂದ್ರೆ ನಾನು ಎಲ್ಲ ತಂದು ಮಾಡಲ್ವಾ? ಬೇಕಾಗಿರೋದೆಲ್ಲ ಕೊಡಂಗಿಲ್ಲ. ಈ ಅಮ್ಮನೆ ತೋತಾಳೆ ಇಟ್ಟಿಟ್ಟ ಅದ್ರಾಗೆ ಅದನ್ನ ಮಾಡಿಕ್ಕು ಇದನ್ನ ಮಾಡಿಕ್ಕು, ಅದ್ರ ಗುಂಬಕ್ಕಾಗಲ್ಲ ಇದ್ರ ಗುಂಬಕ್ಕಾಗಲ್ಲ ಅಂತನ ಪಡ್ಕೊಂಬದ. ನನ್ಗೇನತ್ತೆ ಇರೋದ ಮಾಡಿಕ್ತೀನಿ. ಮಂಗಿದ್ರೆ ಉಣ್ಣು, ಬಿಡಂಗಿದ್ರೆ ಬಿಡು, ನನ್ಗೇನಂತೆ. ಲೇ ಯಾಕೆ ಹಿಂಗೆ ಒಬ್ಬೊಬ್ಬಳೆ ಮಾತಾಡ್ಕೊಂತ ಇದೀಯ? ಏನತ್ತೆ ನಿನಗೆ? ಏನು ಹುಚ್ಚಿಡಿತೋ ಹೆಂಗೆ? ಇಷ್ಟು ದಿನ ಹುಚ್ಚಿಡ್ದಿಲ್ಲ, ಇನ್ಮೇಲೆ ಹುಚ್ಚಿಡಿಯುತ್ತೆ. ನಿಮ್ಮ ಹುಚ್ಚಮ್ಮಂತಾಗೆ ಬಡ್ಕೊಂಡು ನೀನ್ ಎಲ್ಲಿ ಹೋಗಿದ್ದೆ ಇಟ್ಟ ತಿಂತಕನ? ನಾನು ಇಲ್ಲೇ ಎಲ್ಲೋ ಹೊರಗಡೆಗೆ ಹೋಗಿದ್ದೆ ಕಣೆ. ಯಾಕೆ ಹೆಂಗೆ ಆಡ್ತಾ ಇದ್ಯಾ? ಎಲ್ಲಿ ಅಮ್ಮಯ್ಯ ಎಲ್ಲೋಯ್ತು? ಈಗಿನ ಬಂದು ಊರ್ ಬಾಯ್ ಮಾಡಿ ಒಳಕ್ ಹೋಗಿ ಮನೆ ಕಂತೀನಿ ಅಂತ ಮನೆ ಕಮ್ಮಕ್ ಹೋಗೈತಿ. ನಿಮ್ಮ ಅಮ್ಮಗೆ ಕುರಿ ಸಾರು ಕೋಳಿ ಸಾರು ಮಾಡಿಕ್ಬೇಕಂತೆ. ನೀನ್ ನೋಡಿದ್ರೆ ಮಟ್ಟೆ ತಂದು ಬೇಸಿಲ್ಲ, ಮಟ್ಟೆ ಉರ್ದಿಲ್ಲ ಅಂತೀಯ. ಹೆಂಚ್ಕಮ್ಮಕ್ಕೆ ಮಾಡಲ್ಲ
ಅರ್ಧಂಬರ ಮಾಡಿದ್ಯಾ ಅಂತ ಕೇಳ್ತೀಯ. ನೀನು ಎಲ್ಲಿ ನೆನಕ್ ಕೂಲಿ ಹೋಗ್ತೀನಿ ಅಂತಿದ್ದೆ, ಹೋಗಲ್ವ ಇನ್ನೇನ? ಹೋಗ್ಬೇಕು ಕಣಿ. ಅವರು ಆಮೇಲೆ 12 ಗಂಟೆ ಮ್ಯಾಲ ಬಾ ಕರೆಂಟ್ ಬಂದ್ಮೇಲೆ ಅಂತನ ಹೇಳವ್ರೆ. ಅವಾಗ ಹೋಗ್ತೀನಿ. ನಾನು ಹೋಗೋದು ಪಕ್ಕದವ್ರೆ ಗೌಡ್ರು ಹೊಲ್ದಕ್ಕೆ ಕೆಲಸ ಮಾಡಕ್ಕೆ. ನೀನು ಹೋದಾನು ಅಲ್ಲೇ ಉಳ್ಕೊಬೇಡಪ್ಪ ಸ್ವಾಮಿ. ಕೆಲಸ ಮುಗಿಸ್ಕೊಂಡು ಎದ್ದೇಸ್ಕೆಲೆ ಬಂದ್ಬಿಡು. ಕೂಲಿ ದುಡ್ಡು ಇಸ್ಕೊಂಡು, ಕೂಲಿ ದುಡ್ಡ ನನ್ನ ಕೈಗೆ ಕೊಡು, ಗೊತ್ತಾಯ್ತಾ? ನಿಮ್ಮ ಅಮ್ಮನ ಕೈ ಕೊಡಬೇಡ. ಅಯ್ಯೋ ಲೇ, ನೀ ಯಾಕೆ ಹಿಂಗಾಡ್ತಾ ಇದೆಯಾ? ಯಾಕೆ ಇವತ್ತು ಹಿಂಗಾಡ್ತಾ ಇದೆಯಾ? ಎಷ್ಟು ದಿನ ಅಮ್ಮ ಏನೇ ನೆನೆಸ್ಕೊಂಡು ಹೋಗ್ತಿತ್ತು ತಾನೆ. ಏನಕ್ಕೆ ಬೇಕು ಅಂದರೆ ಅಮ್ಮನ ತಾಗೆ ಕೇಳು, ನಾನು ಅಮ್ಮನ ಕೈಗೆ ಕೊಡೋದು. ಗೊತ್ತಿತ್ತೆ ತಾನೆ ಅವಮ್ಮಯ್ಯ ಹೆಂಗೆ ಬೈತೈತೆ ಅಂತ. ನಾನು ಏನಾದ್ರೂ ದುಡ್ಡು ಕೊಡಲಿಲ್ಲ ಅಂದರೆ ಸುಮ್ಮನಿರು, ಹಂಗೆಲ್ಲ ಗೊತ್ತಾಗಲ್ಲ ನಿನಗೆ. ಬೇಕು ಅಂದರೆ ನಾನು ನಿಂಗೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ಕೊಡ್ತೀನಿ, ಯಾಕಾದ್ರೂ ಖರ್ಚಿಗೆ ಕಮ್ಮಿ ಹಾಂ. ಬೇಕಾಗಿಲ್ಲ 5 ರೂಪಾಯಿ 10 ರೂಪಾಯಿ ಇಟ್ಕೊಂಡು ಏನೋ ನಾನೇನೇನು ಸಣ್ಣ ಹುಡುಗರಂಗೆ ಬಿಸ್ಕತ್ತು ಚಾಕ್ಲೇಟ್ ತಿಮ್ಮನ, ಅದೆಲ್ಲ ಬೇಕಾಗಿಲ್ಲ. ಎಷ್ಟು ಕೂಲಿ ದುಡ್ಡಾಯ್ತೋ ನಿಂದೆಲ್ಲ ನನ್ನ ಕೈಗೆ ಕೊಡಬೇಕು. ಅಲ್ವೇ, ನಿನ್ನ ದುಡ್ಡೆಲ್ಲ ನಾ ಇಟ್ಕೊಂಡು ಖರ್ಚು ಮಾಡಲ್ಲ ಅಂತೀಯ? ನಮ್ಮನೆ ತಗ ಇಸ್ಕೊಂಬತ್ತೀಯ? ನಿನ್ನ ದುಡ್ಡು ಏನು ಮಾಡ್ತೀಯಾ? ಏನು ಮಾಡ್ತೀಯ ಅಂದರೆ ನಾನು ಇಟ್ಕೊಂಡಿದ್ದೀನಿ. ಯಾಕಾದ್ರೆ ಕಷ್ಟ ಸುಖಕ್ಕೆ ಬೇಕಾಗುತ್ತೆ ಅಂತ ನಾನೇನು ಕಳಿಯಲ್ಲ. ಎಲ್ಲ ನಾನು ನಿಮ್ಮ ಅಮ್ಮನ ಕೈ ಕೊಟ್ಕೊಂಡು ಕೂಕೊಂಡ್ರೆ ನಾನೇನು ಮಾಡೋಣ? ಆಮೇಲೆ ತಿರ್ಪೆ ಎತ್ತಾನೆ. ನಿಮ್ಮ ಅಮ್ಮನ ಕೇಳೋಕ್ಕಾಗಲ್ಲ. ನನಗೆ ಬೇಕಾಗಿರೋದೆಲ್ಲ ನಾನು ತಾಂತೀನಿ. ನಾನು ಕೂಲಿ ಹೋಗಿದ್ದ ದುಡ್ಡು ನಾಯಿ ಮನೆಗೆ ಏನೇನು ಬೇಕು ಅದನ್ನೆಲ್ಲ ನಾನು ನಿಮ್ಮ ಅಮ್ಮನೇ ತರಲಿ. ನನ್ನ ದುಡ್ಡು ಖರ್ಚು ಮಾಡ್ಬೇಕಂದ್ರೆ ನಾನು ಯಜಮಾನಿಕೆ ಮಾಡ್ತೀನಿ ಅಷ್ಟೇನೆ. ನೀನು ನನ್ನ ಕೈಗೆ ದುಡ್ಡು ಕೊಡು. ಯೋಲ್ಲೇ, ಅಮ್ಮನ ಬಗ್ಗೆ ಗೊತ್ತಿದ್ದು ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ, ಅರ್ಥ ಮಾಡ್ಕೊಳ್ಳೆ. ಅರ್ಥ ಮಾಡ್ಕೊಳ್ಳೋದು ಇಲ್ಲ, ಗಿರ್ತ ಮಾಡ್ಕೊಳ್ಳೋದು ಇಲ್ಲ. ನಾನು ನಿಮ್ಮ ಅಮ್ಮ ಈಗ ಸಾಯ್ತಾಳೆ ಅವಾಗ ಸಾಯ್ತಾಳೆ ಅಂತ ಕಾದು ಸಾಕಾಯ್ತು. ಮೊನ್ನೆ ಸತ್ತಿದ್ಲು, ಅದ್ಯಾಂಗೋ ಬದುಕು ಬಂದ್ಲು. ಇನ್ಮೇಲೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಈ ಮನೆ ಯಜಮಾನಿಕೆ ನನಗೆ ಬರಬೇಕು. ನಿಮ್ಮ ಅಮ್ಮನ ಒಡವೆ ಎಲ್ಲ ನನಗೆ ಸಿಗಬೇಕು ಅಷ್ಟೇನೆ. ಒಡವೆ ಸಿಗದಿದ್ರು ಪರವಾಗಿಲ್ಲ, ನಾನು ಯಜಮಾನಿಕೆ ಮಾಡ್ತೀನಿ. ನೀನೆಲ್ಲ ನಾ ದುಡ್ಡು ನನ್ನ ಕೈಗೆ ತಂದು ಕೊಡಬೇಕು. ಗೊತ್ತಾಯ್ತಾ? ಅಯ್ಯಯ್ಯೋ, ಈ ಹೆಂಡತಿ ಅಮ್ಮ ಜಗಳದಲ್ಲಿ ಗಂಡ ಬಡವನಾಗ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಮ್ಮಗೆ ದುಡ್ಡು ಕೊಡಲಿಲ್ಲ ಅಂದರೆ ಅವಮ್ಮಗೆ ನನ್ನ ಮೇಲೆ ಸಿಟ್ಟು, ಇವಳಿಗೆ ಕೊಡಲಿಲ್ಲ ಅಂದರೆ ಇವಳಿಗೆ ಸಿಟ್ಟು. ನಾನು ಏನು ಅಂತ ಮಾಡೋಣಪ್ಪ ದೇವರೇ, ಯಾರಿಗೆ ಅಂತ ಸಮಾಧಾನ ಮಾಡೋಣ? ಏನು ಮಾಡೋಣ? ಹಂಗೆ ಮಾಡ್ತೀನಿ. ಇಬ್ರೂ ಸಮಾಧಾನ ಮಾಡಬೇಕು. ಓ ಏನಪ್ಪ, ಯಾವಾಗ ಬಂದೆ? ಈಗಿನ ಬಂದೆ ಅಮ್ಮ. ಯಾಕೆ ಮನೆ ಕಂಡಿದ್ದೆ ಇಷ್ಟೊತ್ತಿನ ತಕನ? ಇಲ್ಲ ಕುಕ್ಕೊಂಡಿದ್ದೆ ಇಲ್ಲೇನೆ. ನಾನು ಎಲ್ಲ ಕೇಳಿಸ್ಕೊಂಡೆ. ನಿನ್ನ ಹೆಂಡತಿ ಏನೇನು ಹೇಳಿದ್ಲು ಅಂತಾನ. ನಿನ್ನ ಹೆಂಡತಿ ಮಾತು ಏನಾದ್ರು ಕೇಳಿ ಅವಳ ಕೈಗೆ ಯಜಮಾನಿಕೆ ಕೊಟ್ಟು ದುಡ್ಡೆಲ್ಲ ಅವಳ ಕೈ ಕೊಟ್ರೆ ನಾನು ಸುಮ್ಮನಿರಲ್ಲ. ಗೊತ್ತಾಯ್ತಾ? ಅಯ್ಯೋ, ಎಲ್ಲಾದ್ರೂ ಉಂಟೇನಮ್ಮ. ನೀನು ನಮ್ಮ ಅಮ್ಮಯ್ಯ ನಾನು 9 ತಿಂಗಳು ಎತ್ತಿ ದೊಡ್ಡವನ್ ಮಾಡಿ ಮದುವೆ ಮಾಡಿದ್ಯಾ. ಅಂಥದ್ರಲ್ಲಿ ನೀನೇ ನನಗೆ ಹೆಚ್ಚು. ನಿನ್ನ ಕೈಗೆ ಕೊಡೋದು. ಸುಮ್ಮನಿರಮ್ಮ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಒಳಗಿದ್ದಾಳ ಅವಳು. ಹೌದೇನು? ಹಂಗಾದ್ರೆ ಸರಿ ಬಿಡು. ನೀನು ನನ್ನ ಮಾತೇ ಕೇಳಬೇಕು. ಸರಿ ಅಮ್ಮ, ಆಯಿತು. ಈಗ ಹೋಗಿ ನಿನ್ನ ಹತ್ರ ದುಡ್ಡು ಐತಲ್ವಾ, ಒಂದು ಕೋಳಿ ಕೊಯ್ಸ್ಕೊಬತ್ತೀಯ ಅಂಗಡಿಗೆ ಹೋಗ್ಬಿಟ್ಟು? ನಿನಗೋಸ್ಕರ ಅಷ್ಟೇ, ನನಗೋಸ್ಕರ ಅಲ್ಲ. ಹೌದಾ? ನೀನು ಇಷ್ಟು ಹೇಳಿದ್ಮೇಲೆ ನಾನು ಹೋಗ್ದಂಗೆ ಇರ್ತೀನ? ಆಯ್ತು ಬಿಡು, ಇವತ್ತು ನಮ್ಮ ಮನೆಗೆ ಕೋಳಿ ಸಾರು ಮಾಡೋಣ. ಹೋಗಿ ತಾಂಬತ್ತೀನಿ. ಆಯ್ತಮ್ಮ, ಹೋಗಿ ತಾಂಬ. ನೀನೇನು ಮಾಡಕ್ಕೆ ಹೋಗ್ಬೇಡ, ತಗೊಂಬಂದು ಕೊಡು ಅಷ್ಟೇ. ಅವಳೆಲ್ಲ ಬೇಸಾಗ್ತಾಳೆ. ಕೋಳಿ ಸಾರು ಮಾಡಿ ಮುದ್ದೆ ಅನ್ನ ಸಾರು ಮಾಡಿರ್ತಾಳೆ. ನಾವಿಬ್ರು ಉಂಬಾನ. ಹೋಗಿ ಜಲ್ದು. ಹಂಗ ಸರಿ ಆಯ್ತು, ಹೋಗಿ ಬರ್ತೀನಿ. ಏನು? ನನಗೆ ಕೊಡಲ್ವ ನೀನ್ ದುಡ್ಡ? ನಿಮ್ಮ ಅಮ್ಮನೇ ಯಜಮಾನಿನ? ನೀವಿಬ್ರೆ ಉಂತೀರಾ? ನಾನು ಬೇಸಾಕ್ಬೇಕಾ? ನಾನೇನು ಈ ಮನೆ ಕೆಲಸದವಳ? ನೀವು ಹೇಳ್ದಂಗೆ ಕೇಳ್ಕೊಂಡು ಬೇಸಾಕೊಂಡು ಬಿದ್ದಿರಕ್ಕೆ ಅದೆಲ್ಲ ಬೇಕಾಗಿಲ್ಲ. ನಾನು ಈ ಮನೆ ಯಜಮಾನಿ ಆಗ್ಬೇಕು, ನೀವು ನನ್ನ ಕೈಗೆ ದುಡ್ಡು ತಂದು ಕೊಡ್ಬೇಕು. ಗೊತ್ತಾಯ್ತಾ? ಲೇ ಭಾಗಿ, ನಾನು ಸುಮ್ಮನೆ ಅಮ್ಮಯ್ಯನ ಸಮಾಧಾನ ಮಾಡಕ್ಕೆ ಹಂಗೆ ಹೇಳಿದ್ದು ಅಷ್ಟೇನೆ. ನೀನೇ ಈ ಮನೆ ಯಜಮಾನಿ. ನಮ್ಮಮ್ಮ ಇನ್ನು ಯಾವ ಲೆಕ್ಕ ಹೇಳು? ಇನ್ನು ಯೋಚನೆ ಇರುತ್ತೆ. ಹಾಲಿ ಒಂದ್ಸಲ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಂಗಾಯಿತು. ಹೆಂಗೋ ದೇವ್ರ ದಯಿಂದ ಎದ್ದು ಬಂತು. ಇನ್ನೊಂದ್ಸಲ ಆದರೆ ಗ್ಯಾರಂಟಿ ಇರಲ್ಲ ಬಿಡು. ನೀನು ಯಾಕೆ ತಲೆ ಕೆಡ್ಕಂತೀಯ? ಅಮ್ಮಯ್ಯ ಹೋದ್ಮೇಲೆ ನಿಂದೇನೆ. ಸುಮ್ಮನೆ ಅಮ್ಮಯ್ಯನ ಮೆಚ್ಚಕ್ಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೋಬಾರ್ದಲ್ಲ. ಅದಕ್ಕೆ ಹಂಗೆ ಹೇಳಿದ್ದು. ನಾನು ಯಾವತ್ತಿದ್ರು ನಿನ್ನ ಪರವಾಗೇನೆ. ಬೇಜಾರು ಮಾಡ್ಕೋಬೇಡ. ಅಮ್ಮಯ್ಯನ ಎದುರಿಗೆ ನಿನ್ನ ಸ್ವಲ್ಪ ಬೈಯ ಥರ ನಾಟಕ ಮಾಡಿದೆ ಅಷ್ಟೇನೆ. ಹೌದಾ? ನೀವು ಹೇಳಿದ್ದು ನಿಜನಾ? ನಿಮ್ಮ ಅಮ್ಮನ ಎದುರಿಗೆ ನನ್ನೆಲ್ಲ ಬೈದಿದ್ದು ನಾಟಕನಾ? ಹ್ಞೂ ಕಣೆ, ನಾಟಕ. ನೀನು ಅಂದರೆ ನನಗೆ ತುಂಬ ಇಷ್ಟ. ಇನ್ಮೇಲೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹೋದ್ರೂ ಕೂಲಿ ಹೋದ್ರೂ ಕೆಲ್ಸಕ್ಕೆ ಹೋದ್ರೂ ಸೀದಾ ಬತ್ತೀನಿ. ನಿನಗೋಸ್ಕರ ಅಷ್ಟೇ. ಸರಿ ಆಯ್ತು, ಕುತ್ಕೊಂಡಿರಿ. ನಿಮಗೆ ಕಾಪಿ ಕಾಸ್ಕೊ ಬರ್ತೀನಿ. ಅತ್ತೆ ಕೋಳಿ ಕೊಯ್ಸ್ಕೊಂಬರೋ ಅಷ್ಟರಲ್ಲಿ ನಾವಿಬ್ರು ಕಾಪಿ ಕುಡಿತಾ ಮಾತಾಡೋಣ. ಇರ್ರಿ. ಆಯ್ತಾಯ್ತು, ಬೇಗ ಹೋಗಿ ಕಾಸ್ಕೊಂಬ. ಹಬ್ಬ, ಏನು ಸುಳ್ಳು ಹೇಳಿ ಅಮ್ಮಯ್ಯನು ಹೆಂಡ್ತಿನೂ ಇಬ್ರು ಸಂಭಾಳಿಸ್ಬೇಕು. ಅದಕ್ಕೆ ಮತ್ತೀಗ ನನಗೆ ಈ ಮನೆಯಾಗೆ ಇರೋಕ್ಕೆ ಮನ್ಸಾಗಲ್ಲ. ಎಲ್ಲ ಹೋದ್ರೆ ಅಲ್ಲೇ ಮನೆ ಕಂಡು 3 ದಿವಸ ಅಲ್ಲೇ ಇದ್ಬಿಡ್ತೀನತ್ತ. ಯಾವತ್ತೋ ಒಂದು ದಿವಸ ನೆನಪಾದಾಗ ಮಾತ್ರ ಬಂದು ಹೋಗ್ತೀನಿ. ಇವರಿಬ್ರು ಹಿಂಗೆ ಜಗಳ ಆಡೋದಕ್ಕೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.